Hello dear students, welcome to the Royal Palace PU College online classes. So in last class we have discussed about the conversions regarding the pressure and volume and also temperatures. So in today's session, so I am going to discuss about the energy. So energy, so we know the SI unit of energy, so that is joules. So SI unit of energy is joules. SI unit of energy is joule ಅಂತ ಹೇಳ್ಬೋದು ಗೊತ್ತಾಗ್ತೈತಿ. ಸೊ ನಾವು ಹಿಯರ್ ಸೊ 1 ಕ್ಯಾಲೋರಿ ಈಸ್ ಸೊ ಇಲ್ಲಿ ಏನು ಕನ್ವರ್ಷನ್ಸ್ ಏನು ಇಂಪಾರ್ಟೆಂಟ್ ಆಗಲ್ಲ. ಸೊ ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು. ಸೊ 1 ಕ್ಯಾಲೋರೀಸ್ ಈಸ್ ಈಕ್ವಲ್ ಟು ದ 4.182. ಸೊ ದಟ್ ಈಸ್ ಜೌಲ್ಸ್ ಆರ್ ಇದನ್ನು ಹೆಂಗೆ ಹೇಳ್ಬೋದು ಅಂತಾರೆ 4.2 ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 4.2 ಜೌಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ 1 ಜೌಲ್ಸ್ ಈಕ್ವಲ್ ಟು ಸೊ ವ್ಯಾಲ್ಯೂಸ್ ನೆನ್ಪಿಟ್ಬೇಕಷ್ಟೇ. ಸೊ 1 ಜೌಲ್ ಈಕ್ವಲ್ ಟು ಸೊ ದಟ್ ಈಸ್ ಎಷ್ಟು ಅಂತಂದರೆ ಸೊ 10⁷ ಅರ್ಗ್ಸ್ ಅಂದಂಗೆ. ಸೊ 1 ಜೌಲ್ಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು 10⁷ ಅರ್ಗ್ಸ್ ಅಂತ ಹೇಳಿದಾಗೆ. ಓಕೆ, ಸೊ ಈಗ ಇದು ಏನಪ್ಪ ಅಂತಂದರೆ ಎನರ್ಜಿ ಬಗ್ಗೆ ನಾವು ನೆನ್ಪಿಡ್ತಕ್ಕಂಥ ಕಾನ್ಸೆಪ್ಟ್. ಇಲ್ಲಿ ಏನು ಕನ್ವರ್ಷನ್ಸ್ ಇಂಪಾರ್ಟೆಂಟ್ ಆಗಲ್ಲ. ಸೊ ಇಲ್ಲಿ 1 ಕ್ಯಾಲೋರೀಸ್ ಅಂತಂದರೆ 4.182 ಜೌಲ್ಸ್ ಆರ್ ದ್ಯಾಟ್ ಈಸ್ ನಿಯರ್ಲಿ ಈಕ್ವಲ್ ಟು ದ ವಾಟ್ ಹಿಯರ್ 4.2 ಜೌಲ್ಸ್ ಆ್ಯಂಡ್ ಹಿಯರ್ 1 ಜೌಲ್ಸ್ ಈಕ್ವಲ್ ಟು 10⁷ ಅರ್ಗ್ಸ್ ಅಂತೇಳಿ. ಸೊ ಇದು ನಾನು ಜಸ್ಟ್ ಏನು ಇಲ್ಲೇನು ನೆನ್ಪಿಟ್ಕೋಬೇಕಾಗುತ್ತೆ ಅಂತಂದರೆ ಸೊ 1 ಕ್ಯಾಲೋರಿ ಅಂತಂದರೆ ಎಷ್ಟು, ಆಮೇಲೆ 1 ಜೌಲ್ಸ್ ಅಂದರೆ ಎಷ್ಟು ಅಂತೇಳಿ. ಸೊ ನೆಕ್ಸ್ಟ್ ಒನ್, ಸೊ ಲೆಟಸ್ ಐ ವಿಲ್ ಮೂವ್ ಫಾರ್ ದಿ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ವಾಟ್ ಹಿಯರ್ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ 1 ಮಾರ್ಕ್ 1 ಕ್ವಶನ್ ಇರುತ್ತೆ ನಮ್ಮ PUC ಬೋರ್ಡ್ ಎಕ್ಸಾಮ್ದಲ್ಲಿ. ಸೊ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಸೊ ದಟ್ ಈಸ್ ಏನಂತ ಹೇಳ್ತೀವಿ ಅಂತಾರೆ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ಸೈಂಟಿಫಿಕ್ ನೋಟೇಷನ್ಸ್ ಅಂದರೆ ಏನು ಅಂತೇಳಿ ನೋಡಿರಿ. ಸೊ ಐ ವಿಲ್ ಗೋ ಫಾರ್ ದಿ ಅನದರ್ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ದಟ್ ಈಸ್ ಸೈಂಟಿಫಿಕ್ ನೋಟೇಷನ್. So definitely, so in your annual examination we have one question from this scientific notations ಅಂತೇಳಿ. So scientific notations ಅಂತಂದರೆ so in chemistry we came across a very large numbers, I mean very large values and also very small values in chemistry. So here while we are going to deal with what here atoms and molecules, ನಾವೇನು ಹೇಳ್ತೀವಿ ಅಂದರೆ ಎ ಲಾರ್ಜ್ ನಂಬರ್ ಆಫ್ ಏನು ನೋಡ್ತೀವಿ ಅಂತಾರೆ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಫಾರ್ ಎ ಗಿವನ್ ಪರ್ಟಿಕ್ಯುಲರ್ ಏನಪ್ಪ ಅಂತಾರೆ ಸಬ್ಸ್ಟೆನ್ಸ್ದೊಳಗೆ ನೋಡ್ತೀವಿ. ಸೊ ವೇರ್ ಆಸ್ ವೈಲ್ ಡೀಲಿಂಗ್ ಅಬೌಟ್ ದಿ ಮಾಸ್ ಆಫ್ ದಿ ಆಟಮ್ ಆರ್ ಮಾಲಿಕ್ಯೂಲ್ ವಿ ಹ್ಯಾವ್ ವಾಟ್ ಹಿಯರ್ ವೆರಿ ಸ್ಮಾಲ್ ನಂಬರ್ಸನ್ನು ನಾವು ನೋಡ್ತೀವಿ. ಸೊ ಇನ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಸಬ್ಸ್ಟ್ರಾಕ್ಷನ್ಸ್, ಎಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಸೊ ಮಾಡಬೇಕಾದ್ರೆ ಸೊ ಬಹಳ ಲಾರ್ಜ್ ವ್ಯಾಲ್ಯೂಸ್, ಸ್ಮಾಲ್ ವ್ಯಾಲ್ಯೂಸ್ ಆಪ್ರೇಷನ್ಸ್, ಐ ಮೀನ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಬೇಕಾದ್ರೆ ಸೊ ವಿಲ್ ಫೇಸ್ ಸಮ್ ಡಿಫಿಕಲ್ಟೀಸ್ ಆ್ಯಂಡ್ ಆಲ್ಸೋ ಇಟ್ ಟೇಕ್ ವಾಟ್ ಹಿಯರ್ 2 times, ಐ ಮೀನ್ ಜಾಸ್ತಿ ಟೈಮ್ ತೊಗೊಳುತ್ತೆ. ಅಂಥ ಒಂದು ಆಪ್ರೇಷನ್ಸ್ಗಳನ್ನು ಟು ಮೇಕ್ ಇಟ್ ಈಸಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ಬೈ ಯೂಸಿಂಗ್ ಸೈಂಟಿಫಿಕ್ ನೋಟೇಷನ್ಸ್ ಸೊ ದ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ವಿಚ್ ವಿ ಆರ್ ಮೇಡ್ ವಾಟ್ ಹಿಯರ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ನಾವು ಆಮೇಲೆ ಸಿಂಪಲಾಗಿ ನಾವು ಮಾಡ್ಬೋದು ಕನ್ವರ್ಷನ್ಸ್ ಅಂಥೇಳಿ ಈ ಸೈಂಟಿಫಿಕ್ ನೋಟೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಸೈಂಟಿಫಿಕ್ ನೋಟೇಷನ್ಸ್ ಅಂದರೆ ಏನು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಸೈಂಟಿಫಿಕ್ ನೋಟೇಷನ್ಸ್ ಆರ್ ದಿ ಸೊ ನೋಟೇಷನ್ ಸೊ ವಿಚ್ ಆರ್ ರಿಪ್ರೆಸೆಂಟೆಡ್ ಬೈ ಇನ್ ದ ಫಾರ್ಮ್ ಆಫ್ n into 10⁻n ಅಂತೇಳಿ. ಓಕೆ, ಸೊ ಸೈಂಟಿಫಿಕ್ notations are the notations which are, I will write here, are the notations which are used to represent values in the form of n into 10⁻n or
scientific notations are the exponent notation, exponent notations, ಇಲ್ಲಿ ನೋಡ್ರಿ scientific notations are the exponent notation in which the numbers, exponent notations in which the numbers are, in which the numbers are represented in the form of, again same, represented in the form of n into 10 to the power of n, small n. ಸೊ ಇಲ್ಲಿ ನೋಡ್ರಿ, ಸೊ ಸೈಂಟಿಫಿಕ್ ನೋಟೇಷನ್ ಅಂತಾರೆ ಏನೂ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದಿ ನಂಬರ್ ಇನ್ ದ ಫಾರ್ಮ್ ಆಫ್ ವಾಟ್ ಹಿಯರ್ n into 10 to the power of n ಅಂತೇಳಿ. ಸೊ ವೇರ್ n, that is small n, it is an exponent having values what here, n having values positive or negative values. ನೋಡ್ರಿ, ಆ ಎಕ್ಸ್ಪೋನೆಂಟ್ ಸ್ಮಾಲ್ ಎನ್ ವ್ಯಾಲ್ಯೂಸ್ ಹೆಂಗಿರ್ಬೋದು ಅಂತಾರೆ, ಐದರ್ ದ ವ್ಯಾಲ್ಯೂಸ್ ಆರ್ ಇನ್ ಪಾಸಿಟಿವ್ ಇರ್ಬೋದು, ಇಲ್ಲ ಅಂತಂದರೆ ನೆಗೆಟಿವ್ ಫಾರ್ಮಲ್ಲಿ ಇರ್ಬೋದು. ಸೊ ಈ ಎನ್ ವ್ಯಾಲ್ಯೂ ಎಕ್ಸ್ಪೋನೆಂಟ್ ವ್ಯಾಲ್ಯೂಸ್ ಅಂತೇಳಿ. ಸೊ ವೇರ್ ಆಸ್, ಸೊ ದಿಸ್ ಕ್ಯಾಪಿಟಲ್ ಎನ್, ದೀಸ್ ವ್ಯಾಲ್ಯೂಸ್ ಬಿಟ್ವೀನ್ ವಾಟ್ ಇಯರ್ ಏನಂತ ಹೇಳ್ಬೋದು ಅಂತಾರೆ, 1 to 10 ಇರುತ್ತೆ. ಡಿಜಿಟ್ಸ್ ಎಷ್ಟಿರ್ಬೋದು ಅಂತಾರೆ, 1 ರಿಂದ 10 ಡಿಜಿಟನ್ನು ಈ ಕ್ಯಾಪಿಟಲ್ ಎನ್ ರಿಪ್ರೆಸೆಂಟ್ ಮಾಡುತ್ತೆ. ಇವು ಎನ್ ವ್ಯಾಲ್ಯೂ ಏನಿಲ್ಲ, ಸೊ ಅವು ಏನಪ್ಪ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಇರ್ಬೋದು, ನೆಗೆಟಿವ್ ವ್ಯಾಲ್ಯೂ ಇರ್ಬೋದು. ಬಟ್ ಇದ್ರ ರೇಂಜ್ 1 to 10 ಅಲ್ಲ. ಬಟ್ ಈ ಕ್ಯಾಪಿಟಲ್ ಎನ್ ವ್ಯಾಲ್ಯೂಸ್ ಏನಿರ್ಬೋದು ಅಂದರೆ 1 to 10 ಇರ್ಬೋದು ಅಂತೇಳಿ. ಸೊ ಲೆಟ್ ಅಸ್ ನೋಡ್ರಿ, ಸೈಂಟಿಫಿಕ್ ನೋಟೇಷನ್ಸ್ ಆರ್ ದಿ ನೋಟೇಷನ್ಸ್ ವಿಚ್ ಆರ್ ಯೂಸ್ಡ್ ಟು ರೈಟ್ ದಿ very small numbers and very high numbers in the form of n into 10 to the power of n. So that type of representation are called what here, scientific notations. And where exponent n having values, either they carry what here ಪಾಸಿಟಿವ್ ವ್ಯಾಲ್ಯೂಸ್ ಆರ್ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಆಮೇಲೆ ಈ ಕ್ಯಾಪಿಟಲ್ ಎನ್ ಅಂತಂದರೆ ಇದ್ರ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ, ದಟ್ ರೇಂಜ್ ಇಸ್ ವಾಟ್ ಇಯರ್ 1 to 10 ಇರುತ್ತೆ ಅಂಥೇಳಿ. ಸೊ ಸೈಂಟಿಫಿಕ್ ನೋಟೇಷನ್ಸ್ ಅಂತಂದರೆ ಗೊತ್ತಾಯಿತು. ಸೊ ಇಲ್ಲಿ ನಾವು ಸೈಂಟಿಫಿಕ್ ನೋಟೇಷನ್ಸ್ ಅಂತ ಭಾಳ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಂದ್ರೆ, ದ ನಂಬರ್ಸ್ ವಿಚ್ ಆರ್ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ವಾಟ್ ಇಯರ್ n to the power of 10⁻n ಅಂತೇಳಿ ನಾವು ರಿಪ್ರೆಸೆಂಟ್ ಮಾಡಿದ್ದೀವಿ ಅಂತಾರೆ. ಅವಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಲೆಟಸ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ಸೈಂಟಿಫಿಕ್ ನೋಟೇಷನ್ಸ್. ಸೊ ಸಪೋಸ್ ಈ ಸೈಂಟಿಫಿಕ್ ನೋಟೇಷನ್ ಬರೀಬೇಕಾದ್ರೆ ನಾವು ಒಂದು ರೂಲನ್ನು ನೆನ್ಪಿಟ್ಟಿದ್ರೆ ನಮ್ಗೆ ತುಂಬ ಈಸಿ ಆಗುತ್ತೆ ಅಂತೇಳಿ. ಸೊ ದ ರೂಲ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್, ಸೊ ಇಟ್ ವಿಲ್ ಹೆಲ್ಪ್ ಫಾರ್ ದಿ ರೈಟಿಂಗ್ ಆಫ್ ವಾಟ್ ಇಯರ್ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ನೋಡ್ರಿ, ಅವು ಏನು ರೂಲ್ ಅಂತಂದರೆ, ಹಿಯರ್ ಮೂಮೆಂಟ್ ಆಫ್ ಡೆಸಿಮಲ್ ಈಸ್ ವೆರಿ ಇಂಪಾರ್ಟೆಂಟ್. ಮೂಮೆಂಟ್ ಆಫ್ ಡೆಸಿಮಲ್. ಸೊ ಡೆಸಿಮಲನ್ನು ಮೂಮೆಂಟ್ ಮಾಡೋಕ್ಕೆ ನಮಗೆ ಅದು ಗೊತ್ತಾಯ್ತು ಅಂತಂದರೆ, ಸೊ ವಿ ಕ್ಯಾನ್ ಈಸಿಲಿ ರೈಟ್ ದಿ ಸೈಂಟಿಫಿಕ್ ನೋಟೇಷನ್ಸನ್ನು ಬರಿಬೋದು ಅಂಥೇಳಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಮೂಮೆಂಟ್ ಆಫ್ ಡೆಸಿಮಲ್, ಸೊ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ದೇರ್ ಆರ್ ವೆರಿ ಸಿಂಪಲ್ ಕಾನ್ಸೆಪ್ಟ್, ದಟ್ ಈಸ್ ಮೂಮೆಂಟ್ ಆಫ್ ಡೆಸಿಮಲ್. ಡೆಸಿಮಲ್ ವಿಚ್ ಕ್ಯಾನ್ ಮೂವ್ ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ಡೆಸಿಮಲ್ ಮೂಮೆಂಟ್ ಯಾವ ರೀತಿ ಮೂವ್ ಆಗುತ್ತೆ ಅಂದರೆ, ಎರಡು ವೇ ಇದೆ. ಒಂದು ಐದರ್ ಇಟ್ ಕ್ಯಾನ್ ಮೂವ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಸೊ ಆ ಮೂಮೆಂಟ್ ಆಫ್ ಡೆಸಿಮಲ್ ಬಗ್ಗೆ ನಮ್ಗೆ ಐಡಿಯಾ ಇತ್ತಂದರೆ, ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಈಸಿಲಿ ಸೈಂಟಿಫಿಕ್ ನೋಟೇಷನನ್ನು ಭಾಳ ಈಸಿಯಾಗಿ ಬರಿಬೋದು ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ ಇಫ್ ಡೆಸಿಮಲ್ ಮೂವ್ ಟುವರ್ಡ್ಸ್ ಲೆಫ್ಟ್, if decimal move towards left, the exponent goes up. ಸೊ ನಾನು ಇದ್ರ ಬಗ್ಗೆ ಹೇಳ್ತೀನಿ, ಇದೇನದು ಎಕ್ಸ್ಪೋನೆಂಟ್ ಗೋಸ್ ಅಪ್ ಅಂತಂದರೆ ಏನಂತೇಳಿ. ಸೊ ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ನಮ್ಗೆ ಗೊತ್ತಿರಲಿ ಅಷ್ಟೇ, ಇಫ್ ಡೆಸಿಮಲ್ ಮೂವ್ ಟುವರ್ಡ್ಸ್ ಲೆಫ್ಟ್ ಸೈಡ್, ದ ಎಕ್ಸ್ಪೋನೆಂಟ್ ಗೋಸ್ ಅಪ್. ಸೊ ವೇರ್ ಆಸ್, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ದೇರ್ ಆರ್ ಟೂ ವೇ ಆಫ್ ಏನಪ್ಪ ಅಂದರೆ ಡೆಸಿಮಲ್ ವಿಚ್ ಕ್ಯಾನ್ ಮೂವ್ either left side or right side. So I have given here one case.
So if decimal move towards left side, the exponent value will be goes up, the exponent value will be increases. So now here we have another one case. If the decimal move towards right, then the exponent goes down ಅಂತೇಳಿ. ಸೊ ಇದು ನಿಮ್ಗೆ ಗೊತ್ತಿರಲಿ ಅಷ್ಟೇ, ನಾನು ಎಕ್ಸಾಂಪಲ್ ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇದನ್ನೇನು ನಾವು ಜಸ್ಟ್ ನಮ್ಗೆ ಐಡಿಯಾ ಇದ್ರೆ ಸಾಕು. ಸೊ ವಾಟ್ ಯು ಮೀನ್ ಬೈ ಸೈಂಟಿಫಿಕ್ ನೋಟೇಶನ್? ಸೊ ಸೈಂಟಿಫಿಕ್ ನೋಟೇಶನ್ಸ್ ವಿಚ್ ಆರ್ ಯೂಸ್ ಟು calculate or which are used to write very small numbers or very high numbers in the form of n into 10 to the power of n ಅಂತೇಳಿ. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ ಕೆಮಿಸ್ಟ್ರಿ ವಿ ಕೇಮ್ ಅಕ್ರಾಸ್ ವಾಟ್ ಹಿಯರ್ ವೆರಿ ಹೈ ನಂಬರ್ಸ್ ಆ್ಯಂಡ್ ಆಲ್ಸೋ ವೆರಿ ಸ್ಮಾಲ್ ನಂಬರ್ಸ್. Okay, so very high numbers and very high small numbers, high numbers calculation, it was very difficult. To simplify this, we are going to write what here, the numbers in the form of what here, n into 10 to the power of n. So that is called what here, scientific notation. Nodri scientific notation ದಿಂದ ಆಗ್ತಕ್ಕಂಥ ಏನು ಬೆನಿಫಿಟ್ ಅಂತಂದರೆ, ಸೊ ನೋಡ್ರಿ, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವೆರಿ ಹೈ ನಂಬರ್ and very high values, so that is very difficult, that will take what here more time. But by using this concept scientific notation, so we are going to write ಏನಪ್ಪ ಅಂತಂದರೆ numbers and values in very short manner, so that will save time also. ಸೊ ಇಲ್ಲಿ ನಾವು ಸೈಂಟಿಫಿಕ್ ನೋಟೇಷನ್ ಆಗುವಂಥ ಬೆನಿಫಿಟನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಈಗ ನಿಮ್ಗೆ ಗೊತ್ತಾಗುತ್ತಲ್ಲ, ಸೊ ಇದರಲ್ಲಿ ಏನು ರೂಲ್ಸ್ ಅಂತ ಏನಿಲ್ಲ, ಬಟ್ ನಿಮ್ಗೊಂದು ಸೈಂಟಿಫಿಕ್ ನೋಟೇಷನ್ ಬರೀಲಿಕ್ಕೆ ಸೊ ವಾಟ್ ಈಸ್ ಏನಪ್ಪ ಅಂತಾರೆ ನೀಡ್ ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು remember that so movement of decimal is very important in the scientific notations anteli. So decimal which can move in two ways, either decimal which can move towards right side or towards left side ಅಂತ ಹೇಳಿದ್ದೀನಿ. ಸೊ ಇಲ್ಲಿ if decimal move towards left side, the exponent goes up. ಸೊ ನಾನು ಎಕ್ಸಾಂಪಲ್ ಕೊಡ್ತೀನಿ. if decimal move towards right side, the exponent goes down. So let us, I will take one example. I will take one example. So that is, okay. So already ನಾವು ಸೈಂಟಿಫಿಕ್ ನೋಟೇಷನಲ್ಲಿ ಡೆಸಿಮಲ್ ಬಗ್ಗೆ ಮಾತಾಡಿದ್ದೀವಿ. ಸೊ ಇಫ್ ಡೆಸಿಮಲ್ ಮೂವ್ ಟುವರ್ಡ್ಸ್ ಲೆಫ್ಟ್ ಸೈಡ್, ದ ಎಕ್ಸ್ಪೋನೆಂಟ್ ವ್ಯಾಲ್ಯೂಸ್ ಗೋಸ್ ಅಪ್ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ಇಯರ್ ಐ ವಿಲ್ ಟೇಕ್ ಒನ್ ಬೆಸ್ಟ್ ಎಕ್ಸಾಂಪಲ್. ಯಾವುದಾದ್ರೂ ಒಂದು ಡಿಜಿಟನ್ನು ತೊಗೊಳ್ಳೋಣ. ಸೊ ಏನಂತ ಹೇಳ್ಬೋದು ಅಂತಾರೆ, ಸೊ ದಟ್ ಈಸ್ 36000000. ಸೊ ಈ ರೀತಿ ಇದೆ ಅಂತ 0.0 ಅಂಥೇಳಿ. Okay, so let us, I will write, this is first example, scientific notation. So they are going to give one number, one values. So by using that values, you have to write the scientific notation for the given value. So this is very important for your annual year examination. So they ask such type of questions for 1 marks and now here, so they are given 3, 6, here 1, 2, 3, 4, 5.0. So write the scientific notation for this values antele. So scientific notation antare, you have to write the scientific notation in the form of n to the power of n into 10 to the power of n ಅಂತ ಬರಿತೀವಲ್ಲ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ n into 10 to the power of n ಅಂತಂದರೆ, ಸೊ ದಟ್ ಈಸ್ ದ ಫಾರ್ಮ್ ಆಫ್ ದಿ ವಾಟ್ ಹಿಯರ್ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ಹಿಯರ್ you have to remember that the movement of decimal is very important ಅಂತೇಳಿ. ಸೊ ಇಲ್ಲಿ ನೋಡ್ರಿ, ಸೊ ಡೆಸಿಮಲನ್ನು ಮೂವ್ಮೆಂಟ್ ಮಾಡ್ಬೇಕಂತೇಳಿ. ಸೊ ಇಲ್ಲಿ ನೋಡ್ರಿ, ನಾನು n into 10 to the power of n ಬರಿಬೇಕಾದ್ರೆ, ಸೊ 1 ನೋಡ್ರಿ ಡೆಸಿಮಲ್ ಎಷ್ಟು ಪ್ಲೇಸ್ ಮೂವ್ ಆಗುತ್ತೆ ಅಂತ. ಹಿಯರ್ ಆಲ್ರೆಡಿ ಡೆಸಿಮಲ್ ಇಸ್ ದೇರ್ ಪಾಯಿಂಟ್. ಸೊ 1, 2, 3, 4, 5, 6 ಐ ಮೀನ್ ಡೆಸಿಮಲ್ ಯಾವ ಕಡೆ ಮೂವ್ ಆಗ್ತಿದೆ ಅಂತಂದರೆ ಲೆಫ್ಟ್ ಸೈಡ್ ಮೂವ್ ಆಗ್ತಿದೆ. ಸೊ ಲೆಫ್ಟ್ ಸೈಡ್ ಮೂವ್ ಆದ್ರೆ ನೋಡ್ರಿ 1, 2, 3, 4, 5, 6
ಸೊ ಎಷ್ಟು ಪ್ಲೇಸ್ ಮೂವ್ ಆಗಿದೆ ಅಂತಂದರೆ 6 ಪ್ಲೇಸ್ ಮೂವ್ ಆಗಿದೆ. ಸೊ ಫಾರ್ ದ್ಯಾಟ್ ಸೊ 10 to the power of 6 ಬರೆದ್ರೆ ಸೊ ದಿಸ್ ಈಸ್ ವಾಟ್ ಹಿಯರ್ ಎ ಎ ಸೈಂಟಿಫಿಕ್ ನೋಟೇಷನ್ ಫಾರ್ ದಿ ಗಿವನ್ ವ್ಯಾಲ್ಯೂ ಅಂತೇಳಿ ನೋಡ್ರಿ. ಸೊ ಫಾರ್ಮ್ ಯಾವ ರೀತಿ ಇದೆ ಅಂದರೆ ಸೊ n ಇಂಟು 10 to the power of n ಎಕ್ಸ್ಪೋನೆಂಟ್ ದಟ್ ಈಸ್ 6. ನಾವು 6 ಯಾಕೆ ಬರ್ದಿದ್ದೀವಿ ಅಂತಂದರೆ so from here how many places decimal can be shipped you have to remember. So now here already we have here decimal, so here 1 place 2 3 4 5 6 places decimal move agide. So that is also towards what here left side. So ನಾನು already ಹೇಳಿದ್ದೀನಿ if decimal move towards left side the exponent goes up. The exponent goes up, exponent value increase agide alla. So that is the ಏನಪ್ಪ ಅಂದ್ರೆ concept of what is scientific notation. So movement of decimal can be takes place towards left side, hence the exponent what here I have written here, exponent what happen goes up, exponent value ಹೆಚ್ಚಾಗಿದೆ. So similarly I will take another one example. So that is what here 2 6 000. So 5 6 1 2 3 4 5 6.0. So write the scientific notation for this value. ನೋಡ್ರಿ ಭಾಳ ಸಿಂಪಲ್ ಇರ್ತಕ್ಕಂಥ ಕಾನ್ಸೆಪ್ಟು. ಯಾಕಂತಂದರೆ ನಾವು ಈ ಪಾಯಿಂಟ್ ನೋಡಿದ ತಕ್ಷಣ ಯಾವ ಫಾರ್ಮಲ್ಲಿ ಬರಿಬೇಕಂದ್ರೆ n ಇಂಟು 10 to the power of n. ಆಲ್ರೆಡಿ ನಾನು ಹೇಳಿದ್ದೀನಿ ದ ಕ್ಯಾಪಿಟಲ್ ಎನ್ ವ್ಯಾಲ್ಯೂಸ್ ಬಿಟ್ವೀನ್ ವಾಟ್ ಇಯರ್ ಏನಿರಬೇಕಂದ್ರೆ ಬಿಟ್ವೀನ್ 1 to 10 ಇರಬೇಕು. ಸೊ ನಾನು ಇಲ್ಲಿ ಬರ್ದಿಲ್ಲ 36 ಅಂತ ಬರ್ದಿಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಕ್ಯಾಪಿಟಲ್ ಎನ್ ವ್ಯಾಲ್ಯೂಸ್ ಎದ್ರ ಮಧ್ಯೆ ಇರಬೇಕಂತಾರೆ 1 to 10 ಮಧ್ಯೆ ಇರಬೇಕು. ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಸೊ ಬಹಳ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟು. ಸೊ ಇಂಥ ಕ್ವಶನ್ಸನ್ನು 1 ಮಾರ್ಕ್ ಕೇಳ್ತಾರೆ. ನಾನು ಡೆಸಿಮಲ್ ಮೂಮೆಂಟ್ ಬಗ್ಗೆ ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ. ಸೊ ಇದನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ನೋಡ್ರಿ, ಸೊ ವಿ ಶುಡ್ ನಾಟ್ ರೈಟ್ 26.10 to the power something, because already I have told that the capital N value should be what here 1 to 10. So for that you have to remember that the value should be what here 2.6, because the 2.6 value is in between what here 1 to 10. ಸೊ 26 ಪಾಯಿಂಟ್ ಬರೆದ್ರೆ ಅದು ಸೈಂಟಿಫಿಕ್ ನೋಟೇಷನ್ ಆಗಲ್ಲ ಅಂತೇಳಿ. ಸೊ ಇಲ್ಲಿ ಕೂಡ 36 ಪಾಯಿಂಟ್ ಬರೆದಿದ್ರೆ ಅದು ಸೈಂಟಿಫಿಕ್ ನೋಟೇಷನ್ ಆಗ್ತಿರ್ಲಿಲ್ಲ. ಯಾಕಂದರೆ ಕ್ಯಾಪಿಟಲ್ ವೆನ್ ವ್ಯಾಲ್ಯೂ ದ್ಯಾಟ್ ಶುಡ್ ಬಿ ಬಿಟ್ವೀನ್ ವಾಟ್ ಹಿಯರ್ 1 to 10. ದ ರೇಂಜ್ ಈಸ್ 1 to 10. ನಾವು ಫಾರ್ ದ್ಯಾಟ್ ರೀಸನ್ ಯು ಶುಡ್ ನಾಟ್ ರೈಟ್ ವಾಟ್ ಹಿಯರ್ 26 ಪಾಯಿಂಟ್ ಸಮಥಿಂಗ್, ಯು ಹ್ಯಾವ್ ಟು ರೈಟ್ ವಾಟ್ ಹಿಯರ್ 2.6. ಇದು ಒಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕಂತ ಕಾನ್ಸೆಪ್ಟ್ ಇದು. So now 1 2 3 4 5 6. So again you have to ಏನಪ್ಪ ಅಂತಾರೆ shift what here decimal towards left side as I discussed in previous case. If the decimal move towards left side the exponent goes up, the exponent values increases. Now here how many places you have to shift? ನೋಡ್ರಿ 1 2 here already point is hiliti. So 1 place this is, so second place, third, fourth, fifth, sixth, 7 place. ನೋಡ್ರಿ 1 2 3 4 5 6 7 place. ಈಗ ನೋಡ್ರಿ 2.6 ಎಷ್ಟು ಪ್ಲೇಸ್ ಡೆಸಿಮಲ್ ಮೂವ್ ಆಗೈತಿ ಅಂತ ಲೆಫ್ಟ್ ಸೈಡು. ಸೊ ದಟ್ ಈಸ್ ಡೆಸಿಮಲ್ ಶಿಫ್ಟೆಡ್ ಮೂವ್ ಟು ಎಷ್ಟು ಬರ್ತಂದ್ರೆ 7 places. ಹೆನ್ಸ್ ಯು ಹ್ಯಾವ್ ಟು ರೈಟ್ ವಾಟ್ ಹಿಯರ್ 2.6 into 10 to the power of 7. So this is the scientific notation. ನೋಡ್ರಿ ಇನ್ನೊಂದು ಸರಿ ಹೇಳ್ತೀನಿ, ಡೆಸಿಮಲ್ ಯಾವ ಕಡೆ ಶಿಫ್ಟ್ ಮಾಡ್ಕೋಬೇಕು 2.6 ಬರಬೇಕು. ಯಾಕಂತಾರೆ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಎನ್ ಈಸ್ ಇನ್ ಬಿಟ್ವೀನ್ ವಾಟ್ ಹಿಯರ್ 1 to 10. ಸೊ ಯು ಹ್ಯಾವ್ ಟು ರೈಟ್ ವಾಟ್ ಹಿಯರ್ 2.6. ಅದಕ್ಕೆ ಇಲ್ಲಿದಿಂದ ಇಲ್ಲಿವರೆಗೂ ಶಿಫ್ಟ್ ಆಗ್ಬೇಕಂದ್ರೆ ಎಷ್ಟು ಪ್ಲೇಸ್ ಶಿಫ್ಟ್ ಆಗುತ್ತೆ ನೋಡ್ರಿ 1 2 3 4 5 6 7. 2.6 into 10 to the power of 7. ನಾನು ಆಲ್ರೆಡಿ 26 ಪಾಯಿಂಟ್ ಬರೆಯಲ್ಲ. 26 ಪಾಯಿಂಟ್ ಬರೆದ್ರೆ ಏನಾಗುತ್ತೆ ನೋಡ್ರಿ 1 2 3 4 5 6 ಅಂದರೆ 26.0 into 10 to the power of ಏನು ಬರಿತೀವಿ 6 ಬರಿತಿದ್ದೀವಿ. ಬಟ್ ಸೈಂಟಿಫಿಕ್ ನೋಟೇಷನ್ ಹೆಂಗಿರ್ಬೇಕಂದ್ರೆ ಎನ್ ವ್ಯಾಲ್ಯೂ ಶುಡ್ ಬಿ ವಾಟ್ ಹಿಯರ್ 1 to 10 ಇರಬೇಕು. ಸೊ ಆ ಕಾರಣಕ್ಕೋಸ್ಕರ ನಾವು ಇದನ್ನು 2.6 ಬರಿಬೇಕು, 26 ಬರೆಯಲ್ಲ. ಸೊ 2.6 ಬರಿಬೇಕಾದ್ರೆ ಎಷ್ಟು ಪ್ಲೇಸ್ ಶಿಫ್ಟ್ ಆಗುತ್ತೆ 1 2 3 4 5 6 7.
that's why I have written here 2.6 into 10 to the power of 7. So similarly, I will take another one example, that is what here, 560. Scientific notation ಬರಬೇಕಾದ್ರೆ 56 ಪಾಯಿಂಟ್ ಬರೆಯಲ್ಲ, ಯಾಕಂತಾರೆ n ವ್ಯಾಲ್ಯೂ ಏನಿರಬೇಕು 1 to 10 ಇರಬೇಕು. ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ರೈಟ್ ವಾಟ್ ಇರ್ 5.6. ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಿಸ್ ಒನ್, ಸೈಂಟಿಫಿಕ್ ನೋಟೇಷನ್. ನೋಡ್ರಿ, ಈಗ ನಾನು 56 ಪಾಯಿಂಟ್ ಬರೆಯಕ್ಕೆ ಬರಲ್ಲ ಸೈಂಟಿಫಿಕ್ ನೋಟೇಷನ್, ಯಾಕಂದ್ರೆ n ವ್ಯಾಲ್ಯೂಸ್ 1 ರಿಂದ 10 ಇರ್ಬೇಕಂತ ಹೇಳಿದ್ದೇನೆ. ಸೊ ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ರೈಟ್ ವಾಟ್ ಹಿಯರ್ ಏನಂತ ಹೇಳ್ಬೋದು ಅಂತಂದ್ರೆ 5.6. ಸೊ 5.6 ಬರಿಬೇಕಾದ್ರೆ ಡೆಸಿಮಲ್ ಇಲ್ಲಿರುತ್ತಲ್ಲ ಅದು ಈ ಕಡೆ ಮೂವ್ ಆಗಬೇಕು. ಸೊ ಇಲ್ಲಿ ನೋಡ್ರಿ ಎಷ್ಟು ಪ್ಲೇಸ್ ಮೂವ್ ಆಗುತ್ತೆ, 1 2 2 ಪ್ಲೇಸ್ ಮೂವ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ರೈಟ್ ವಾಟ್ ಹಿಯರ್ 5.60 ಇಂಟು 10 ಟು ದ ಪವರ್ ಆಫ್ ಎಷ್ಟು ಪ್ಲೇಸ್ ಮೂವ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ರೈಟ್ ದಟ್ ಎಕ್ಸ್ಪಾನೆಂಟ್. ಸೊ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ 1 ಪ್ಲೇಸ್, ಸೆಕೆಂಡ್ ಪ್ಲೇಸ್. ಸೊ ಸೆಕೆಂಡ್ ಪ್ಲೇಸ್ ಅಂದರೆ ಎಕ್ಸ್ಪಾನೆಂಟ್ ಈಸ್ ವಾಟ್ ಹಿಯರ್ 2. ಸೊ ಗೊತ್ತಾಗುತ್ತಲ್ಲ. ಸೊ ವಾಟ್ ಐ ಹ್ಯಾವ್ ರಿಟರ್ನ್ ಹಿಯರ್, ವಾಟ್ ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ ಹಿಯರ್ in all cases the decimal which is shifted to the left side. So here you are going to observe that here there is the exponent goes up, the exponent value ಏನಾಗುತ್ತೆ ಅಂದರೆ ಹೆಚ್ಚಿಗೆ ಆಗುತ್ತೆ ಅಂತೇಳಿ, ಪ್ಲಸ್ ಅಲ್ಲಿ ಹೆಚ್ಚಿಗೆ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಈ ಎಕ್ಸಾಮಲ್ಲಿ ಯಾವುದು ಬೇಕಾದರೂ ಎಕ್ಸಾಂಪಲ್ಸ್ ಕೊಟ್ಟರು ನೀವೇನು ಮಾಡ್ಬೋದು ಅಂತಾರೆ. ಸೊ ಸಿಮಿಲರ್ಲಿ ಐ ವಿಲ್ ರೈಟ್ one more example, 101.325. ಸೊ ಇದನ್ನ ವ್ಯಾಲ್ಯೂಸ್ ನೋಡಿದ್ರೆ ನೆನಪಾಗುತ್ತಬಹುದು, ಇದು ಪ್ಯಾಸ್ಕಲ್ ಅಂತ ಪ್ರೆಷರ್ದು ವ್ಯಾಲ್ಯೂಸ್ ಅಂತೇಳಿ. ಸೊ 101.325 1 2 3 4 5. ಸೊ ಇದನ್ನ ಹೆಂಗೆ ಬರಿಬೋದು ಅಂತಂದ್ರೆ, ಸೊ ಇಲ್ಲಿ ನಾವು ಬೇಕಂತಂದ್ರೆ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಡೆಸಿಮಲ್ ಇರುತ್ತೆ, 1 2 3 ಮಾಡಿದರೆ, ಸೊ ಇಲ್ಲಿಗೆ ಮಾಡಿದ್ರೆ ನೋಡ್ರಿ ಏನಾಗುತ್ತೆ 4 ಅಂತೇಳಿ. 10.1325 ಎಷ್ಟು ಪ್ಲೇಸ್ ಶಿಫ್ಟ್ ಆಗಿದೆ ನೋಡ್ರಿ, 1 2 3 4. ಸೊ 4 ಪ್ಲೇಸ್ 10 ಟು ದ ಪವರ್ ಆಫ್ 4, 1 2 3 4 ನಾನು ಬರ್ತೀನಿ 10 ಪಾಯಿಂಟ್ ಅಂತೇಳಿ. ಸೊ ದಿಸ್ ಈಸ್ ಹಿಯರ್ ಆಲ್ಸೋ ಸೇಮ್ ಥಿಂಗ್, ದ ಎಕ್ಸ್ಪಾನೆಂಟ್ ವಿಚ್ ಇಸ್ ಶಿಫ್ಟೆಡ್ ಟು ದ ಲೆಫ್ಟ್ ಸೈಡ್, ಹೆನ್ಸ್ decimal which is shifted to the left side, hence the exponent goes up, the exponent value increases. So now here I will take one more example. So that is, in case of if decimal move towards the right side, so what you have to write ಅಂತ ಹೇಳಿ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಿಯರ್ in all the cases the decimal which is shifted to the what your left side, hence the exponent goes up. ಎಕ್ಸ್ಪಾನೆಂಟ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಹಾಕೋ 10 ಟು ದ ಪವರ್ ಆಫ್ ವ್ಯಾಲ್ಯೂಸ್ ಪ್ಲಸ್ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತೇಳಿ. ನಾವು I will move for the, if decimal move towards the right side, so what you have to write. So already I have told that the exponent so goes down anteli. So for example here, so I will write 0.0056. 0.0056. So I will take example, this is 1. ಸೊ ನೋಡ್ರಿ, ಎರಡೂ ಕೇಸ್ ಒಂದೇ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಡೆಸಿಮಲ್ ಐದರ್ ದಟ್ ಕ್ಯಾನ್ ಮೂವ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಬಟ್ ಇನ್ ಫಸ್ಟಿಗೆ ನಾನು ಹೇಳಿದೆ ಎಕ್ಸಾಂಪಲ್ಸ್ ಎಲ್ಲ. ಸೊ ಇನ್ ಆಲ್ ದ ಕೇಸಸ್ ದ ಡೆಸಿಮಲ್ ಶಿಫ್ಟೆಡ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್, ದ ಎಕ್ಸ್ಪಾನೆಂಟ್ ಗೋಸ್ ಅಪ್. ನಾವು ಹಿಯರ್ ಇದನ್ನ ಸೈಂಟಿಫಿಕ್ ನೋಟೇಷನ್ ಬರಿಬೇಕಾದ್ರೆ, ಸೊ ರಿಮೆಂಬರ್ ದ್ಯಾಟ್ ದ ವ್ಯಾಲ್ಯೂಸ್ ಶುಡ್ ನಾಟ್ ರೈಟ್ ವರ್ 56, ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ರಿಪೀಟೆಡ್ ಮೂವ್ ಮೆನಿ ಟೈಮ್ಸ್. ನಾನು ಏನು ಹೇಳಿದ್ದೇನೆ ಅಂದರೆ ಇದನ್ನು ಹೆಂಗೆ ಬರಿಬೇಕಂದ್ರೆ 5.6 ಅಂತೇಳಿ. ಸೊ 5.6 ಬರಿಬೇಕಾದ್ರೆ ಎಷ್ಟು ಡೆಸಿಮಲ್ ಮೂವ್ ಆಗ್ಬೇಕು ನೋಡ್ರಿ. ಸೊ ಆಲ್ರೆಡಿ ಇಲ್ಲಿ ಐತಿ, ಫಸ್ಟ್ ಎಷ್ಟು ಪ್ಲೇಸ್ ಮೂವ್ ಆಗುತ್ತೆ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್. ಸೊ ಫಾರ್ ದ್ಯಾಟ್ ರೀಸನ್ 5.6 ಇಂಟು 10 ಟು ದ ಪವರ್ ಆಫ್ -4. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. -4 ಯಾಕೆ ಬರ್ದಿದ್ದೀನಿ ಅಂತಾನೆ ನಾನು, ಇಫ್ ಡೆಸಿಮಲ್ ಮೂವ್ ಟುವರ್ಡ್ಸ್ ರೈಟ್ ಸೈಡ್, ದ ಎಕ್ಸ್ಪಾನೆಂಟ್ ವಾಟ್ ಹ್ಯಾಪನ್ ಗೆಟ್ ಡೌನ್ ಅಂತೇಳಿ, ಗೋಸ್ ಅಪ್ ಆಗಲ್ಲ, ಗೋಸ್ ಡೌನ್ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಮೈನಸ್ ವ್ಯಾಲ್ಯೂ ಬರುತ್ತೆ ಅಂಥೇಳಿ. ಸೊ ಸಿಮಿಲರ್ಲಿ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ದಟ್ ಈಸ್ 0.000025. So for this value you have to write what your scientific notation. ನೋಡ್ರಿ, ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಸೊ ಯಾವ ರೀತಿ ಸೈಂಟಿಫಿಕ್ ನೋಟೇಷನ್ ಬರೀಬೇಕಂತ 25 ಪಾಯಿಂಟ್ ಅಂತೂ ಬರಾಗಲ್ಲ. ಯು ಹ್ಯಾವ್ ಟು ರೈಟ್ 2.5.
So 2.5, if you want to write 2.5, you have to count how many decimal, I mean how many places the decimal has to be shifted towards what your right side. That you have to calculate. Now 1, 2, 3, 4, 5, 6. Nodre, 2.5 into 10 to the power of how many places the decimal you are shifted towards right side, you have to calculate. So very carefully, 1, 2, 3, 4, 5, 6. That means the exponent value is what here? 10 to the power of minus 6 anteli. So similarly, another one I will take example, so that is 0.000325. So write the scientific notation for this one. So you have to write 3.25 but not 32.5, because already n value, capital N value, that is range from what here 1 to 10. So first you have to write what here 3.25. So ಇಲ್ಲಿ ನೋಡಿ 3 ಪಾಯಿಂಟ್ ಅಂದರೆ ಇಲ್ಲಿ ಶಿಫ್ಟ್ ಮಾಡಿದ್ದೀರಾ ಅಂತೇಳಿ ಎಷ್ಟು ಪ್ಲೇಸಸ್ ಶಿಫ್ಟ್ ಮಾಡಿದಾರೆ ನೋಡ್ರಿ 1 2 3 4 ನೋಡ್ರಿ 1 2 3 4 3 ಪಾಯಿಂಟ್ ಬರ್ದಿದ್ದೀರಾ 1 2 3 4. So into 10 to the power of decimal right side shift ಆಗ್ತಿದೆ. So that means the exponent values goes down. So that means, so how many places? 1 2 3 4, that is 10 to the power of minus 4. So like that you have to write the scientific notation for the given value. In examination either they give, in such a example you have to shift a decimal point towards right, or they may ask in such a way that you, in that problem you have to shift decimal towards left or right. So like that they will give. So by taking an example, if decimal shifted towards the left, the exponent, the value is goes up. If it is shifted, that will goes down. That means you will get what here minus exponent values ಅಂತ ಹೇಳ್ಬೋದು. ಯಾವಾಗ ಅಂತಾರೆ ಈ ರೈಟ್ ಸೈಡ್ ಶಿಫ್ಟ್ ಆದಾಗ ಮೈನಸ್ ಅಲ್ಲಿ ವ್ಯಾಲ್ಯೂ ಬರುತ್ತೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ, ಲೆಫ್ಟ್ ಸೈಡ್ ಶಿಫ್ಟ್ ಆದಾಗ ಪ್ಲಸ್ ಅಲ್ಲಿ ಬರುತ್ತೆ ಅಂತೇಳಿ. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಸೈಂಟಿಫಿಕ್ ನೋಟೇಷನ್ಸ್ ಅಂತೇಳಿ. ಸೊ ನೆಕ್ಸ್ಟ್ ಒನ್, ಲೆಟ್ ಅಸ್ ಐ ವಿಲ್ ಮೂವ್ ಫಾರ್ ದಿ ಅನದರ್ ಒನ್ ಕಾನ್ಸೆಪ್ಟ್, ಮಲ್ಟಿಪ್ಲಿಕೇಶನ್ ಅಂತೇಳಿ. ಸೊ ಮಲ್ಟಿಪ್ಲಿಕೇಶನ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ ಸೈಂಟಿಫಿಕ್ ನೋಟೇಷನ್ನ ಬಳಸ್ಕೊಂಡು ಅಂತೇಳಿ. ಸೊ ಫಸ್ಟ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಎಕ್ಸಾಂಪಲ್. ಸೊ ಎಕ್ಸಾಂಪಲ್ 1, ಸೊ ಐ ವಿಲ್ ರೈಟ್ ಹಿಯರ್ ಮಲ್ಟಿಪ್ಲಿಕೇಶನ್ಸ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡೋಣ. ಸೊ ಮಲ್ಟಿಪ್ಲಿಕೇಶನ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಯಾವುದಾದ್ರೂ ಒಂದು. ಸೊ ದಟ್ ಈಸ್ 6.4 into 10 to the power of 4 into 4.8 into 10 to the power of 6 ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಗೊತ್ತಾಗುತ್ತಲ್ಲ, ಯಾವುದೋ ಒಂದು ಎಕ್ಸಾಂಪಲ್. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾನು ಇಲ್ಲಿ ಒಂದು ಬರ್ಕೊಂಡಿದ್ದೀನಿ 6.4 into 10 to the power of 4 into 4.8 into 10 to the power of 6 ಅಂತೇಳಿ. ಸೊ ಏನು ಮಾಡಬೇಕು ಮಲ್ಟಿಪ್ಲಿಕೇಶನ್? ಸೊ ಹಿಯರ್ ಇನ್ ಸಚ್ ಎ ಕೇಸ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಸಪ್ರೇಟ್ ದ ನಂಬರ್ಸ್ ಆ್ಯಂಡ್ ಲೇಟರ್ ಆನ್ ಈ 10 to the power of ಇದಾವಲ್ಲ ಅವನು ಕೂಡ ಸಪ್ರೇಟಾಗಿ ಬರ್ಕೊಳ್ಳೋಣ ಅಂತೇಳಿ. ಸೊ ಫಸ್ಟ್ ಈ ಡಿಜಿಟ್ ನೋಡೋಣ ಯಾವ ರೀತಿ, 6.4 into 4.8. ಸೊ ನೆಕ್ಸ್ಟ್ ಒನ್ 10 to the power of, ಇಲ್ಲಿ ನೋಡ್ರಿ 4 plus 6, ಬೇಸ್ ಸೇಮ್ ಇದ್ದಾಗ ಎಡಿಷನ್ ಮಾಡ್ತೀವಿ ನೋಡ್ರಿ 4 plus 6. ಸೊ ದಟ್ ಈಸ್ ಐ ವಿಲ್ ರೈಟ್ ಡೈರೆಕ್ಟ್ಲಿ 4 plus 6. ಗೊತ್ತಾಗುತ್ತಲ್ಲ, ಸೊ ಸಪ್ರೇಟ್ ಬರ್ತೀವಿ. ಸೊ 6.4 into 4.8. ಸೊ ಕ್ಯಾಲ್ಕುಲೇಟರ್ ತೊಗೊಂಡು ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದರೆ ಅರೌಂಡ್ ದಟ್ ಈಸ್ 32.72. ಯಾವ್ದು ಬೇಕಾದ ಕ್ಯಾಲ್ಕುಲೇಷನ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ, 30.72 into 10 to the power of 10. 10 to the power of 10 ನೋಡ್ರಿ, ನಾನು ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಹಿಯರ್ ಫಸ್ಟ್ ನಾನು ನಂಬರ್ಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೆ, ಆಮೇಲೆ ಈ 10 to the power ಅನ್ನು ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ನಾವು ಈ ಮಲ್ಟಿಪ್ಲಿಕೇಶನ್ದಲ್ಲಿ ಸೊ ಎಕ್ಸ್ಪೋನೆಂಟ್ಸ್ ಆರ್ ಆ್ಯಡೆಡ್ 4 plus 6, that is 10. But this is not present in the form of what is scientific notation, because already I have discussed that the n value, capital N value, that should be between what here 1 to 10 anteli. So for that you have to write 3.072 into 10 to the power of ಎಷ್ಟು ಬರಿಬೇಕು ನೋಡ್ರಿ. ಯಾಕಂತಂದ್ರೆ the decimal which is shifted to the what your left side, that means the exponent increases, exponent goes up.
that means already 10 to the power of 10 is there. If you shifted one decimal place here, so automatically it will rise by 1 unit, that is what here 10 to the power of 11 ಅಂಥೇಳಿ ಗೊತ್ತಾಗುತ್ತಲ್ಲ. ಮಲ್ಟಿಪ್ಲಿಕೇಶನ್ದಲ್ಲಿ ಅಥವಾ ನಾವು ಡಿವಿಷನ್ದಲ್ಲಿ ಏನು ಮಾಡಬೇಕು, ಕೊಟ್ಟಂಥ ನಂಬರ್ನ ಫಸ್ಟ್ ಯು ಹ್ಯಾವ್ ಟು ರೈಟ್ ಸಪ್ರೇಟ್ಲಿ ಆ್ಯಂಡ್ ಆಫ್ಟರ್ ದಿಸ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಹಿಯರ್ ಮಲ್ಟಿಪ್ಲಿಕೇಶನ್ ಮೀನ್ಸ್ ಎಡಿಷನ್ ಆಫ್ ಎಕ್ಸ್ಪೋನೆಂಟ್ ಕ್ಯಾನ್ ಬಿ ಟೇಕ್ಸ್ ಪ್ಲೇಸ್ 4 plus 6 I have written. You will get what here 30.72 into 10 to the power of 4 plus 6, that is 10. So but this 30.72, this is not in the form of what your scientific notation. You have to write in the form of scientific notation by shifting one decimal towards left. So left means the exponent value goes up, hence one place shift agide andre, so here the exponent value increases by 1. So 10 to the power of 10 ಇದೆ, 10 to the power of 11 ಅಂತೇಳಿ. So this is multiplication method ಅಂತೇಳಿ. So similarly I will take the last one example in case of multiplication. So 7.8 into 10 to the power of minus 3 into 3.2 into 10 to the power of minus 5 ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕೂಡ ಸೇಮ್ ಮೆಥಡ್ ಫಾಲೋ ಮಾಡೋಣ. ಏನಪ್ಪ ಅಂದರೆ ಫಸ್ಟ್ ಯು ಹ್ಯಾವ್ ಟು ಸಪ್ರೇಟ್ ಔಟ್ ದಿ ನಂಬರ್ 7.8 into 3.2. ಸೊ ಹಿಯರ್ 10 to the power of minus 3 ಪ್ಲಸ್ ಮಾಡಬೇಕಲ್ಲ, ಮಲ್ಟಿಪ್ಲಿಕೇಶನ್ ಅಂತಂದರೆ ಎಕ್ಸ್ಪೋನೆಂಟನ್ನು ಪ್ಲಸ್ ಇಂಟು minus 5. ಸೊ ದಿಸ್ ಈಸ್ ದ ಮೆಥಡ್ ಅಂತೇಳಿ ಗೊತ್ತಾಗುತ್ತಲ್ಲ. 7.8 into 3.2 ಈ ಎಕ್ಸ್ಪೋನೆಂಟ್ ಐ ಮೀನ್ 10 to the power of ಎಕ್ಸ್ಪೋನೆಂಟ್ ಎಲ್ಲ ಈ ಕಡೆ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಸೊ 10 to the power of minus 3 ಎಡಿಷನ್ ಮಾಡಬೇಕು ಪ್ಲಸ್, ಹೆನ್ಸ್ ಐ ರಿಟರ್ನ್ ಪ್ಲಸ್ ವ್ಯಾಲ್ಯೂ, ಅಗೇನ್ ವಿ ಹ್ಯಾವ್ minus 5 ಅಂತೇಳಿ. ಸೊ ಇದು ಆದ ತಕ್ಷಣ ನೀವು ಕ್ಯಾಲ್ಕುಲೇಟ್ ಮಾಡಿರಿ 7.8 into 3.2, ಯು ವಿಲ್ ಗೆಟ್ ವಾಟ್ ಹಿಯರ್ 24.96 into 10 to the power of minus 3 plus minus 5, that is minus 8. But this is not in the form of scientific notation. For that you have to shift the decimal towards left. If you shift the decimal towards left, the exponent value goes up, hence goes up means 2.496 into 10 to the power of minus 9 ಬರೆಯಲ್ಲ. ಯಾಕಂತಂದರೆ ಎಡಿಷನ್ ಆಗುತ್ತಲ್ಲ, ಸೊ ಇದರೊಂದು ಕಡಿಮೆ ಆಗುತ್ತೆ, ಡಿಗ್ರೀಸ್ ಆಗುತ್ತೆ ವ್ಯಾಲ್ಯೂ. ಎಡಿಷನ್ ಮಾಡಿದರೆ ಏನಾಗುತ್ತೆ -7 ಆಗುತ್ತೆ. ಸೊ ದಿಸ್ ಈಸ್ ದಿ ಸೈಂಟಿಫಿಕ್ ನೋಟೇಷನ್ ಫಾರ್ ದಿ multiplication. And also I have given scientific notation example. These are the multiplications examples. So with this I will stop here. So next class we will discuss.